ಎಸ್ ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್ ವೀರಭದ್ರೇಶ್ವರ ರಥೋತ್ಸವಕ್ಕೆ ಸೂಕ್ತ ಸೌಕರ್ಯವನ್ನ ಕೊಡಿ ಎಂಬುದಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಡೆಯುವ ರಥೋತ್ಸವ. ಈ ಒಂದು ರಥೋತ್ಸವಕ್ಕೆ ವಿವಿಧ ಜಿಲ್ಲೆಗಳಿಂದ ಆಗಮಿಸುವಂತಹ ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲು ಒತ್ತಾಯ ಮಾಡಲಾಗ್ತಾ ಇರುವಂತದ್ದು. ಶೌಚಾಲಯ, ವಾಸ್ತವ್ಯಕ್ಕೆ ಸಮುದಾಯ ಭವನ ವ್ಯವಸ್ಥೆಯನ್ನ ಮಾಡಿ, ಮಹಿಳೆಯರು, ಅಂಗವಿಕಲರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಗಳನ್ನ ನೀಡಿ ಸ್ವಚ್ಛತೆ, ಚರಂಡಿ, ಶುಚಿತ್ವ ಹಾಗೂ ಭದ್ರತೆಯನ್ನ ಒದಗಿಸಲು ಆಗ್ರಹವನ್ನ ಮಾಡಲಾಗ್ತಾ ಇದೆ. ತಹಸೀಲ್ದಾರ್ ಹಾಗೂ ಅಧಿಕಾರಿಗಳಿಗೆ ಹಕ್ಕೊತ್ತಾಯ ಪತ್ರವನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಸ್ಥಳೀಯರಿಂದ ಮನವಿ ಸಲ್ಲಿಕೆಯಾಗಿರುವಂತದ್ದು. ವಿಜಯನಗರದ ವೀರಭದ್ರೇಶ್ವರ ರಥೋತ್ಸವಕ್ಕೆ ಸೂಕ್ತ ಸೌಕರ್ಯವನ್ನ ಕೊಡಿ ಎಂಬುದಾಗಿ ಮನವಿ ಕೇಳಿ ಬರ್ತಾ ಇರುವಂತದ್ದು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಡೆಯುವಂತಹ ಈ ಒಂದು ರಥೋತ್ಸವಕ್ಕೆ ವಿವಿಧ ಜಿಲ್ಲೆಗಳಿಂದ ಭಕ್ತ ಸಮೂಹದವರು ಆಗಮಿಸುತ್ತಾರೆ. ಭಕ್ತರಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸಲು ಒತ್ತಾಯ ಮಾಡಲಾಗ್ತಾ ಇರುವಂತದ್ದು. ಶೌಚಾಲಯ ಹಾಗೆ ವಾಸ್ತವ್ಯಕ್ಕೆ ಸಮುದಾಯ ಭವನವನ್ನ ವ್ಯವಸ್ಥೆ ಮಾಡಿಕೊಡಿ, ಮಹಿಳೆಯರು ಹಾಗೆ ಅಂಗವಿಕಲರಿಗೆ ಪ್ರತ್ಯೇಕ ವ್ಯವಸ್ಥೆಗಳನ್ನ ನೀಡಿ ಎಂಬುದಾಗಿ ಆಗ್ರಹ ಕೇಳಿ ಬರ್ತಾ ಇದೆ. ಸ್ವಚ್ಛತೆ, ಚರಂಡಿ, ಶುಚಿತ್ವ ಇದಕ್ಕೆ ಆದ್ಯತೆಯನ್ನ ನೀಡಿ, ತಹಸೀಲ್ದಾರ್ ಹಾಗೂ ಅಧಿಕಾರಿಗಳಿಗೆ ಹಕ್ಕೊತ್ತಾಯ ಪತ್ರವನ್ನ ನೀಡಲಾಗಿರುವಂತದ್ದು. ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳಿಗೆ ಮನವಿ ಪತ್ರವನ್ನ ಕೂಡ ನೀಡಲಾಗಿರುವಂತದ್ದು. ವೀರಭದ್ರೇಶ್ವರ ರಥೋತ್ಸವಕ್ಕೆ ಸೂಕ್ತ ಸೌಕರ್ಯವನ್ನ ಕೊಡಿ ಎಂಬುದಾಗಿ ಮನವಿ ಕೇಳಿ ಬರ್ತಾ ಇದೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಡೆಯುವಂತಹ ಈ ಒಂದು ರಥೋತ್ಸವಕ್ಕೆ ವಿವಿಧ ಜಿಲ್ಲೆಗಳಿಂದ ಭಕ್ತ ಸಮೂಹದವರು ಆಗಮಿಸುತ್ತಾರೆ. ಭಕ್ತರಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸಲು ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಶೌಚಾಲಯ, ವಾಸ್ತವ್ಯಕ್ಕೆ ಸಮುದಾಯ ಭವನ ವ್ಯವಸ್ಥೆ ಮಾಡಿ, ಮಹಿಳೆಯರು ಹಾಗೆ ಅಂಗವಿಕಲರಿಗೆ ಪ್ರತ್ಯೇಕವಾದ ವ್ಯವಸ್ಥೆಗಳನ್ನ ನೀಡಿ ಸ್ವಚ್ಛತೆ, ಚರಂಡಿ, ಶುಚಿತ್ವ ಹಾಗೂ ಭದ್ರತೆಯನ್ನ ಒದಗಿಸಲು ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ತಹಸೀಲ್ದಾರ್ ಹಾಗೂ ಅಧಿಕಾರಿಗಳಿಗೆ ಹಕ್ಕೊತ್ತಾಯ ಪತ್ರವನ್ನ ನೀಡಿ, ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳಿಗೆ ಸ್ಥಳೀಯರಿಂದ ಮನವಿ ಸಲ್ಲಿಕೆಯಾಗಿರುವಂತದ್ದು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಮೊರಬ ಶ್ರೀ ವೀರಭದ್ರೇಶ್ವರ ರಥೋತ್ಸವ ನಡೆಯಲಿದ್ದು ಸೂಕ್ತ ಸೌಕರ್ಯವನ್ನ ಒದಗಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಥೋತ್ಸವಕ್ಕೆ ನೆರೆಹೊರೆ ಜಿಲ್ಲೆಗಳಿಂದ ಮತ್ತು ನಾಡಿನ ವಿವಿಧೆಡೆಗಳಿಂದ ಅಸಂಖ್ಯಾತ ಭಕ್ತರು ಆಗಮಿಸಲಿದ್ದು ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿದ್ದಾರೆ. ಮೊರಬ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೊರಬನಹಳ್ಳಿ ಕರಿಯಪ್ಪ ಅವರು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಇಲಾಖೆಗಳಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನ ನೀಡಿದ್ದಾರೆ. ವಿಜಯನಗರ ಹಾಲಿ ಇರುವ ಸಮುದಾಯ ಭವನ ಹಾಗೂ ತಂಗುದಾಣಗಳಲ್ಲಿ ಶೌಚಾಲಯಗಳಲ್ಲಿ ಕನಿಷ್ಠ ಸೌಲಭ್ಯಗಳಿಲ್ಲ, ಕೂಡಲೇ ಸೌಲಭ್ಯವನ್ನ ಒದಗಿಸುವಂತೆ ಒತ್ತಾಯಿಸಲಾಗಿರುವಂತದ್ದು. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಮಹಿಳೆಯರಿಗೆ, ಪುರುಷರಿಗೆ ಪ್ರತ್ಯೇಕ ಶೌಚಾಲಯಗಳ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಆಗ್ರಹಿಸಲಾಗಿರುವಂತದ್ದು. ರಸ್ತೆಗಳ ದುರಸ್ತಿ ಮತ್ತು ಚರಂಡಿಗಳ ಹೂಳು ತೆಗೆದು ಸ್ವಚ್ಛಗೊಳಿಸಬೇಕು, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿರುವಂತದ್ದು.
ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಮೊರಬ ಶ್ರೀ ವೀರಭದ್ರೇಶ್ವರ ರಥೋತ್ಸವ ನಡೆಯಲಿದ್ದು ಸೂಕ್ತ ಸೌಕರ್ಯವನ್ನ ಒದಗಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಥೋತ್ಸವಕ್ಕೆ ನೆರೆಹೊರೆ ಜಿಲ್ಲೆಗಳಿಂದ ಮತ್ತು ನಾಡಿನ ವಿವಿಧೆಡೆಗಳಿಂದ ಅಸಂಖ್ಯಾತ ಭಕ್ತರು ಆಗಮಿಸಲಿದ್ದು ಮೂಲಭೂತ ಸೌಕರ್ಯವನ್ನ ಒದಗಿಸಲು ಆಗ್ರಹ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಬಸವರಾಜ. ಬಸವರಾಜ್, ಏನು ನೋಡ್ತಾ ಇದ್ವಿ, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಮೊರಬ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಏನು ನಡೀತಾ ಇದೆ, ಇದಕ್ಕೆ ಸೂಕ್ತ ಸೌಕರ್ಯಗಳನ್ನ ಒದಗಿಸಲು ಈಗ ಸ್ಥಳೀಯರು ಒತ್ತಾಯಿಸಲಾಗ್ತಾ ಇರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಅಮಿತ್, ನಾವೀಗ ನೋಡ್ತಾ ಇದ್ದಂಗೆ ಈಗಾಗಲೇ ಬಹಳಷ್ಟು ಸುದ್ದಿ ಆಗ್ತಾ ಇರ್ತಕ್ಕಂತ ಏನು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಹತ್ತಿರದಲ್ಲಿದ್ದು ಅದಕ್ಕೆ ಹಲವಾರು ತೊಂದರೆಗಳು ಉಂಟಾಗ್ತಾ ಇದಾವೆ ಅಂತಂದು ಹೇಳ್ಬೋದು. ಏನು ಮೂಲಭೂತ ಸೌಕರ್ಯಗಳು ಸಿಗದೆ ಕಾರಣ ದೇವಸ್ಥಾನದ ಏನು ಭಕ್ತಾದಿಗಳು ಬೇಸರ ಉಂಟು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈ ಮೊರಬ ತಾಲೂಕಿನಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಮೊರಬ ಗ್ರಾಮದ ಪಂಚಾಯತಿ ವತಿಯಿಂದ ಬರುವ ವೀರಭದ್ರ ದೇವಸ್ಥಾನಕ್ಕೆ ಬಹಳಷ್ಟು ಮೂಲಭೂತ ಸೌಕರ್ಯಗಳು ಸಿಗದಂತಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಹಲವಾರು ಗ್ರಾಮ ಪಂಚಾಯತಿ ಒಂದೆಡೆ ಆದ್ರೆ ಸಾರ್ವಜನಿಕರ ಒಂದೆಡೆ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಆಡಳಿತ ಇನ್ನೊಂದು ಕಡೆ. ಈ ರೀತಿ ತೊಂದರೆಗಾಗಿ ಏನು ಬರುವಂತ ಭಕ್ತಾದಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತಂದು ಹೇಳ್ಬೋದು. ಈಗ ಮೂಲಭೂತ ಶೌಚಾಲಯಗಳಂದ್ರೆ ಅಲ್ಲಿ ಶೌಚಾಲಯಗಳಿಲ್ಲ, ಆಮೇಲೆ ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ಬೇಕು, ಆಮೇಲೆ ಅಲ್ಲಿ ಏನು ಒಳಗಡೆ ಹೋಗುವಂತ ಗೋಡೆಗಳು ಯಾವಾಗ ಕುಸಿದು ಬೀಳ್ತಾವೋ ಅಂತಂದು ಆತಂಕದಲ್ಲಿದ್ದಾರೆ. ಈಗ ಹತ್ತಿರ ಏನು 4ನೇ ತಾರೀಕು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹತ್ತಿರವಾಗುತ್ತಿದೆ. ಅದಕ್ಕೆ ಈಗ ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದ್ರೆ ಈ ಜಾತ್ರೆ ನಡಿಬೇಕಂತಂದ್ರೆ ಬಹಳಷ್ಟು ಮೂಲಭೂತ ಸೌಕರ್ಯಗಳು ಪೂರ್ಣಗೊಳ್ಬೇಕು. ಅದರ ಮುಖಾಂತರವಾಗಿ ಇಲ್ಲಿ ಬಹಳಷ್ಟು ತೊಂದರೆಗಳಿವೆ. ಅವನ್ನ ಅತಿ ಬೇಗ ತೊಂದರೆಗಳನ್ನ ನಿವಾರಿಸಿಕೊಡಿ ಅಂತ ಹೇಳ್ಬಿಟ್ಟು ಜಿಲ್ಲಾ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪತ್ರವನ್ನು ಮನವಿ ಪತ್ರವನ್ನು ನೀಡಿರ್ತಾರೆ. ಆದರೆ ಇಲ್ಲಿಗೆ ಯಾವುದೇ ಅಧಿಕಾರಿಗಳು ಇನ್ನೂ ತಿರುಗಿ ನೋಡಿಲ್ಲ. ಈಗ ಏನು ತಹಸೀಲ್ದಾರ್ ಅವರು ಕೂಡ್ಲಿಗಿ ತಹಸೀಲ್ದಾರ್ ಅವ್ರಿಗೆ ನಾವು ಕರೆ ಮಾಡಿದ್ವಿ, ಸರಿಯಾಗಿ ಕರೆ ತಗೊಳ್ತಾ ಇಲ್ಲ. ಹಾಗಾಗಿ ಇಲ್ಲಿ ಬರುವಂತ ಭಕ್ತರು ದೇವರ ನೋಡಕ್ಕೆ ಅಂತ ಬರುವಂತ ಭಕ್ತರು ಬೇಸರ ಮುಖದಲ್ಲಿ ಹಿಂದಿರುಗ್ತಾ ಇದ್ದಾರೆ ಅಂತಂದ ಹೇಳ್ಬೋದು ಅಮಿತ್. ಈಗ ಏನು ನೋಡ್ತಾ ಇದ್ವಿ, ಅಲ್ಲಿ ಸಾಕಷ್ಟು ತೊಂದರೆಗಳಿದೆ ಎಂಬುದಾಗಿ ತಾವು ಕೂಡ ಹೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗ ಮನವಿಯನ್ನ ಕೂಡ ನೀಡಲಾಗಿರುವಂತದ್ದು, ಅಧಿಕಾರಿಗಳಿಂದ ಏನಾದ್ರೂ ರೆಸ್ಪಾನ್ಸ್ಗಳು ಬಂದಿದ್ಯಾ? ಹೌದು ಅಮಿತ್, ಈಗಾಗ್ಲೇ ಜಿಲ್ಲಾ ಅಧಿಕಾರಿಗಳಿಗೂ ಸಹಿತ ನಾವು ಕರೆ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ಈಗ ಮತ್ತೆ ಫೋನಿನ ಕರೆಗೆ ನಾವು ಮಾತಾಡ್ತೀವಿ, ಅದನ್ನ ಆದಷ್ಟು ಬೇಗ ನಿವಾರಣೆ ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಅದನ್ನ ನಾವು ನಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತೀವಿ. ಅದರ ಬೆನ್ನಲ್ಲೇ ಈಗಾಗಲೇ ಎಲ್ಲಾ ಅಧಿಕಾರಿಗಳು ತಹಸೀಲ್ದಾರ್ಗೆ ಯಾಕೋ ಇಷ್ಟೊಂದು ಬೇಜವಾಬ್ದಾರಿ ತೋರಿಸ್ತಾ ಇದ್ರೆ ಗೊತ್ತಾಗ್ತಲ್ಲ. ಇದರ ಬಗ್ಗೆ ಒಲವು ಮೂಡಿಸಿಕೊಂಡು ಜಿಲ್ಲಾ ಅಧಿಕಾರಿಗಳು ತಾವೇ ಸ್ವತಃ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಅಮಿತ್. ಈಗ ನೋಡ್ತಾ ಇದ್ವಿ, ಏನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಏನು ಶೌಚಾಲಯಗಳು ಎಷ್ಟು ಕ್ಲೀನ್ ಇದೆ ಎಂಬುದಾಗಿ ಈಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೇವೆ. ಒಂದ್ ರೀತಿಯಲ್ಲಿ ಈ ಒಂದು ಜಾತ್ರೆ ಇದೆ ಅಂತ ಈಗ ಏನು ಕ್ಲೀನ್ ಅನ್ನ ಮಾಡಿಸ್ತಾ ಇದ್ದಾರೆ. ಒಂದ್ ವೇಳೆ ಜಾತ್ರೆ ಇರ್ಲಿಲ್ಲ ಅಂದ್ರೆ ಆ ಕ್ಲೀನ್ ಮಾಡಿಸ್ತಾನೆ ಇರ್ಲಿಲ್ವಾ ಅಧಿಕಾರಿಗಳು ಅಂತ? ಹೌದು ಅಮಿತ್, ಈಗ ಏನಾಗಿದೆ ಅಂತಂದ್ರೆ ಈ ಗ್ರಾಮ ಆಮೇಲೆ ದೇವಸ್ಥಾನದ ಆಡಳಿತ ಅಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ, ಅಲ್ಲಿ ವಾಗ್ವಾದ ಆಗಿದೆ. ಈಗ ದೇವಸ್ಥಾನದ ಆಡಳಿತ ಒಂದ್ ಕಡೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೊಂದ್ ಕಡೆ, ಇದನ್ನ ದೇವಸ್ಥಾನದಿಂದ ಆಡಳಿತ ವರ್ಗದಲ್ಲಿ ಇನ್ನೂ ಬಹಳ ಸಮಸ್ಯೆಗಳಿದಾವು. ಈ ಸಮಸ್ಯೆಗಳು ಬಗೆಹರಿಬೇಕಂತಂದ್ರೆ ಬಹಳಷ್ಟು ಅಲ್ಲಿ ಅಧಿಕಾರಿಗಳು ಇದನ್ನ ತನಿಖೆ ಮಾಡಿ ಈ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಇಡ್ಬೇಕಂತಂದು ಈಡನ್ಸ್ ನ್ಯೂಸಿನ ಮನವಿ ಆಗಿದೆ ಅಂತಂದೇ ಹೇಳ್ಬೋದು ಅಮಿತ್. ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಮೊರಬ ಶ್ರೀ ವೀರಭದ್ರೇಶ್ವರ ರಥೋತ್ಸವ ನಡೆಯಲಿದ್ದು ಸೂಕ್ತ ಸೌಕರ್ಯ ಒದಗಿಸಲು ಸ್ಥಳೀಯರು ಒತ್ತಾಯಿಸಲಾಗ್ತಾ ಇರುವಂತದ್ದು. ರಥೋತ್ಸವಕ್ಕೆ ನೆರೆಹೊರೆ ಜಿಲ್ಲೆಗಳಿಂದ ಮತ್ತು ನಾಡಿನ ವಿವಿಧೆಡೆಗಳಿಂದ ಅಸಂಖ್ಯಾತ ಭಕ್ತರು ಆಗಮಿಸಲಿದ್ದು ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಲಾಗ್ತಾ ಇದೆ. ಮೊರಬ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೊರಬನಹಳ್ಳಿ ಕರಿಯಪ್ಪ ಅವರು
ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಇಲಾಖೆಗಳಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನ ನೀಡಿದ್ದಾರೆ. ಇನ್ನು ಹಾಲಿ ಇರುವ ಸಮುದಾಯ ಭವನ ಹಾಗೂ ತಂಗುದಾಣಗಳಲ್ಲಿ ಶೌಚಾಲಯಗಳಲ್ಲಿ ಕನಿಷ್ಠ ಸೌಲಭ್ಯಗಳಿಲ್ಲ. ಕೂಡಲೇ ಸೌಲಭ್ಯವನ್ನ ಒದಗಿಸುವಂತೆ ಒತ್ತಾಯಿಸಲಾಗ್ತಾ ಇದೆ. ಇನ್ನು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಮಹಿಳೆಯರಿಗೆ ಹಾಗೆ ಪುರುಷರಿಗೆ ಪ್ರತ್ಯೇಕ ಶೌಚಾಲಯಗಳ ವ್ಯವಸ್ಥೆ ಮಾಡಿಕೊಡಬೇಕು ಎಂಬುದಾಗಿ ಆಗ್ರಹಿಸಲಾಗಿರುವಂತದ್ದು. ರಸ್ತೆಗಳ ದುರಸ್ತಿ ಮತ್ತು ಚರಂಡಿಗಳ ಹೂಳು ತೆಗೆದು ಸ್ವಚ್ಛಗೊಳಿಸಬೇಕು, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಎಂಬುದಾಗಿ ಈಗ ಹೋರಾಟಗಾರರು ಒತ್ತಾಯಿಸಲಾಗುತ್ತಿರುವಂತದ್ದು. ಯಾರನ್ನು ಕುಂತ್ಕೊಂಡಾಗ ಬಿದ್ದರೆ ಏನು ಸಮಸ್ಯೆ? ಇಷ್ಟೇ ಅಣ್ಣ, ತಹಸೀಲ್ದಾರ್ ಮೇಡಮ್ ಅವ್ರು ಎಲ್ಲರೂ ಬಂದರೆ ಹೇಳೋಣ. ಪೂಜಾರಿ ಭಾಳ ಕಂಪ್ಲೇಂಟ್ ಮಾಡ್ಯಾರ, ಭಾಳ ತೋರಿಸಿದ್ದಾರೆ ನನಗೆ ಅಂತ ಹೇಳೋಣ. ದೇವಸ್ಥಾನದಾಗ ಎಲ್ಲ ತೋರಿಸಿದ್ದಾರೆ ಅಂತ ಹೇಳ. ಆ ಕಡೆ ದೇವಸ್ಥಾನ ತಗೋಣ, ಏನು ಗುಡಿ ನಡೆಸಿರಲ್ಲ ಹೇಳಿದರೆ ಆಮೇಲೆ ಹೇಳ್ತಾರ ಪೂಜಾರಿ ಮೇಲೆ ನೀವು ಕೆಲ್ಸದಲ್ಲಿ ನೀವು ಕ್ಲೀನ್ ಮಾಡಿಸ್ಬೇಕೆಲ್ಲ ಅಂತ ಸುಮ್ಮನೆ ಅಜಯ್ ಮೇಲೆ ಹೇಳ್ತಾರಣ್ಣ ಎಲ್ಲ ಪಾಪ. ಏನಿದು ತೆಂಗಿನ ಮರ? ಪತ್ರಿ ಮರ ಅಂತ. ಬಡಿ ಸ್ವಲ್ಪ ಟಪ್ ಟಪ್ ನಂಗೆ ಬಡಿ. ತಲೆಗಳು ಇಂಥವೆಲ್ಲ ಹೇಳಿ ಯಾರನ್ನು ಕುಂತ್ಕೊಂಡಾಗ ಬಿದ್ದರೆ ಏನು ಸಮಸ್ಯೆ? ಇಲ್ಲ ಪೂಜೆ ಕೊಡ್ತೀನಿ ಇಷ್ಟೇ ಅಣ್ಣ. ಸುಮ್ಮನೆ ಅಜಯ್ ಮೇಲೆ ಹೇಳ್ತಾರಣ್ಣ ಎಲ್ಲ ಪಾಪ. ಏನಿದು ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಮೊರಬ ಶ್ರೀ ವೀರಭದ್ರೇಶ್ವರ ರಥೋತ್ಸವ ನಡೆಯಲಿದ್ದು ಸೂಕ್ತ ಸೌಕರ್ಯವನ್ನ ಒದಗಿಸಲು ಸ್ಥಳೀಯರು ಒತ್ತಾಯಿಸಲಾಗ್ತಾ ಇರುವಂತದ್ದು. ಇನ್ನು ರಥೋತ್ಸವಕ್ಕೆ ನೆರೆಹೊರೆ ಜಿಲ್ಲೆಗಳಿಂದ ಮತ್ತು ನಾಡಿನ ವಿವಿಧೆಡೆಗಳಿಂದ ಅಸಂಖ್ಯಾತ ಭಕ್ತರು ಆಗಮಿಸಲಿದ್ದು ಮೂಲಭೂತ ಸೌಕರ್ಯವನ್ನ ಒದಗಿಸಲು ಆಗ್ರಹಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮೊರಬನಹಳ್ಳಿ ಕರಿಯಪ್ಪ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಕರಿಯಪ್ಪ ಅವರೇ, ಏನು ನೋಡ್ತಾ ಇದ್ವಿ ಈಗ ಒಂದ್ ರೀತಿಯಲ್ಲಿ ರಥೋತ್ಸವ ನಡೀತಾ ಇದೆ. ಈ ಒಂದು ರಥೋತ್ಸವಕ್ಕೆ ಮೂಲಭೂತ ಸೌಕರ್ಯ ಬೇಕು ಅಂತ ಏನು ತಾವು ಹೇಳ್ತಾ ಇದ್ದೀರಾ? ಅಂದ್ರೆ ಯಾವ ರೀತಿ ಏನ್ ಸಮಸ್ಯೆ ಇದೆ ಸರ್? ಈಗ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಶೌಚಾಲಯ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯದಲ್ಲಿ ಆನಂತರ ಈ ಸಮುದಾಯ ಭವನದಲ್ಲಿ ಶೌಚಾಲಯಗಳು, ಯಾಕಂದ್ರೆ ಪ್ರವಾಸಿಗರು ಬಂದು ಅಲ್ಲಿ ವಸತಿ ಕಲ್ಪಿಸ್ತಾರೆ, ವಸತಿ ಇರ್ತಾರೆ ರಾತ್ರಿ. ಅದ್ರಾಗ ವಸತಿ ಇರ್ತಕ್ಕಂತ ಈ ಏನು ಕೊಠಡಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಶೌಚಾಲಯ ಅಸ್ತವ್ಯಸ್ತಗೊಂಡವೆ. ಅದರಿಂದ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳಿ ಸರ್, ಅದು ಈ ಜಾತ್ರೆ ಬರೋದ್ರೊಳಗಡೆ, ಜಾತ್ರೆ 4ನೇ ತಾರೀಕು ಒಳಗಡೆ ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಒಳ್ಳೇದು ಸರ್. ಯಾಕಂದ್ರೆ ಬಹಳ ಅನುಕೂಲ ಆಗುತ್ತೆ.
ಯಾಕಂದ್ರೆ ಇಡೀ ತಾಲೂಕಿಗೆ ದೊಡ್ಡ ತೇರ್ ಅದು, ದೊಡ್ಡ ಜಾತ್ರೆ, ವಿಶೇಷವಾಗಿ ಪ್ರವಾಸಿ ತಾಣ ಆಗಿದೆ ವೀರಭದ್ರೇಶ್ವರ ಅಂತ ಹೇಳಿ. ಅದರಿಂದ ನಾವು ಈಗ ಕೇಳ್ಕೊಳ್ಳೋದು ಇಷ್ಟ ಸರ್, ಮೂಲಭೂತ ಸೌಕರ್ಯಗಳು ಅತಿ ಜರೂರಾಗಿ ಕಲ್ಪಿಸ್ಕೊಡ್ಬೇಕು ಸರ್ ನಮ್ಮ ಇದಕ್ಕೆ ಜಾತ್ರೆ ಒಳಗಡೆ ಸರ್. ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಏನೋ? ಹೌದು ಸರ್, ಅಧಿಕಾರಿಗಳ ಗಮನಕ್ಕೆ ನಾವು ತಹಸೀಲ್ದಾರ್ ಗಮನಕ್ಕೆ ಸರ್ ಮನವಿ ಪತ್ರನೂ ಕೂಡ ಕೊಟ್ಟಿದೀವಿ ನಾವು ವೈಯಕ್ತಿಕವಾಗಿ. ಅವರು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ, ವಿಸಿಟ್ ಮಾಡ್ಕೊಡ್ತೀವಿ ಅಂತ ಇದುವರೆಗೂ ಬಂದಿಲ್ಲ, ಬರ್ಬೋದೇ ಸರ್, ಇನ್ನ ಗೊತ್ತಿಲ್ಲ. ಅವರು ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ ಸರ್ ನಾವು. ಓಕೆ, ಅಂದ್ರೆ ಎಷ್ಟು ದಿನದಲ್ಲಿ ಒಂದು ಜಾತ್ರೆ ಬರ್ಲಿದೆ, ಅದಕ್ಕಿಂತ ಮುಂಚೆ ಮಾಡಿಕೊಡ್ತೀವಿ ಅಂತ ಏನಾದ್ರು ಭರವಸೆ? ಏನ್ ಹೇಳಿಲ್ಲ ಸರ್, ಮನವಿ ಪತ್ರ ಕೊಡ್ಲಾಟಿಗೆ ಬಂದು ವಿಸಿಟ್ ಕೊಟ್ಟು ಮಾಡ್ತೀವಿ ಸರಿಪಡಿಸಿ ಅಂತ ಹೇಳಿದ್ರೆ ವಿನಃ ಮತ್ತೆ ಬೇರೆ ಇನ್ನು ಏನ್ ಅವರು ಇದು ಕೊಟ್ಟಿಲ್ಲ ಸರ್, ಭರವಸೆ ಕೊಟ್ಟಿಲ್ಲ ಸರ್. ಓಕೆ, ಎಸ್, ಧನ್ಯವಾದಗಳು ಕರಿಯಪ್ಪ ಅವರೇ ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಮೊರಬ ಶ್ರೀ ವೀರಭದ್ರೇಶ್ವರ ರಥೋತ್ಸವ ನಡೆಯಲಿದ್ದು ಸೂಕ್ತ ಸೌಕರ್ಯವನ್ನ ಒದಗಿಸಲು ಸ್ಥಳೀಯರು ಒತ್ತಾಯಿಸಲಾಗ್ತಾ ಇರುವಂತದ್ದು. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ಕರಿಯಪ್ಪ ಅವ್ರ ಜೊತೆಗೂ ಮಾತನಾಡಿದ್ವಿ. ಅವರು ಹೇಳ್ತಾ ಇದ್ರು, ಇನ್ನು ಕೆಲವೇ ದಿನಗಳಲ್ಲಿ ಏನು ವೀರಭದ್ರೇಶ್ವರ ಪ್ರವಾಸಿ ತಾಣವಾಗಿರುವಂತಹ ವೀರಭದ್ರೇಶ್ವರ ರಥೋತ್ಸವ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರವಾಸಿಗರು ಬರ್ತಾ ಇರ್ತಾರೆ ಜಾತ್ರೆಗೆ ಎಂಬುದಾಗಿ. ಆದ್ರೆ ಏನು ಇಲ್ಲಿನ ವ್ಯವಸ್ಥೆಗಳು ಸರಿಯಾಗಿಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಇದರಿಂದ ಬರುವಂತಹ ಪ್ರವಾಸಿಗರಿಗೆ ತೊಂದರೆಯಾಗುತ್ತೆ. ಅದರ ಮುನ್ಸೂಚನೆಯಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡಿ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಆದ್ರೆ ಇಲ್ಲಿಯವರೆಗೂ ಯಾವುದೇ ಅಧಿಕಾರಿಗಳು ಭೇಟಿಯನ್ನ ನೀಡಿ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ, ಸೌಲಭ್ಯಗಳನ್ನ ಒದಗಿಸಿ ಕೊಡ್ತಾ ಇಲ್ಲ ಎಂಬುದಾಗಿ ಕರಿಯಪ್ಪ ಅವರು ಹೇಳ್ತಾ ಇದ್ರು. ಏನಿದೆ ಆಚರಣೆ ಮಾಡಿದ್ರೆ ಲಕ್ಷಾಂತರ ಜನ ಭಕ್ತರು ಬಡಿ ಸ್ವಲ್ಪ ಟಪ್ ಟಪ್ ನಂಗೆ ಬಡಿ. ಲಕ್ಷಾಂತರ ಜನ ಭಕ್ತರು ಬಡಿ ಸ್ವಲ್ಪ ಟಪ್ ಟಪ್ ನಂಗೆ ಬಡಿ. ಯಾರನ್ನು ಕುಂತ್ಕೊಂಡಾಗ ಬಿದ್ದರೆ ಏನು ಸಮಸ್ಯೆ? ಇಷ್ಟೇ ಸುಮ್ಮನೆ ಅಜಯ್ ಮೇಲೆ ಹೇಳ್ತಾರಣ್ಣ ಎಲ್ಲ ಪಾಪ. ಏನಿದು? ನನ್ನ ಹೆಸರು ಕರಿಯಪ್ಪ ಅಂತ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮರಬನಹಳ್ಳಿ ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಕಾರ್ಯದರ್ಶಿ. ನಾನು ಸುಮಾರು 3 ದಿನಗಳ ಕೆಳಗಡೆ ಮರಬ ವೀರಭದ್ರೇಶ್ವರ ಗುಡಿ ವೀಕ್ಷಣೆ ಮಾಡಿದಾಗ
ಅಲ್ಲಿ ಸುಮಾರು ಮೂಲಭೂತ ಸೌಕರ್ಯಗಳ ಇಂದ ವಂಚಿತವಾಗಿದೆ ವೀರಭದ್ರೇಶ್ವರ ದೇವಸ್ಥಾನ. ಗ್ರಾಮಸ್ಥರ ಮುಖದಲ್ಲಿ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಮತ್ತು ಆನಂತರ ತಾಲೂಕು ಆಡಳಿತ ವಿವರದಲ್ಲಿ ದೇವಸ್ಥಾನ ಬಡವ ಆಗಿಬಿಟ್ಟಿದೆ. ಯಾಕಂದ್ರೆ ಕಮಿಟಿ ಮಾಡಿರೋಂಥ ತಹಶೀಲ್ದಾರು, ಕಮಿಟಿ ಮಾಡೋದಲ್ಲಂತ ಗ್ರಾಮಸ್ಥರು, ಈ ತರ ಇಬ್ಬರ ನಡುವೆ ವೀರಭದ್ರೇಶ್ವರ ದೇವಸ್ಥಾನ ಎರಡು ಏನಾಗಿದೆ ಅಂದ್ರೆ ಗಂಡ ಹೆಣ್ಣು ಜಾಗದ ಕೂಸ್ ಬಡವ ಅನ್ನೋ ರೀತಿಯಲ್ಲಿ ಆಗಿದೆ. ದೇವಸ್ಥಾನಗಳು ಶೌಚಾಲಯಗಳಿಲ್ಲ, ಆನಂತರ ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಇಲ್ಲ, CC ಕ್ಯಾಮ್ರಾ ಇಲ್ಲ, ಆನಂತರ ಒಳ್ಳೆ ಮೂಲಭೂತ ಸೌಕರ್ಯಗಳಿಲ್ಲ. ಕಲ್ಯಾಣ ಮಂಟಪ ಅಂತಕ್ಕಂಥದ್ದು ಬಿರುಕು ಬಿಟ್ಟು ಬಿಟ್ಟಿದೆ. ಜನಗಳು ಕಲ್ತ್ಕೊಂಡ್ರೆ ಬೀಳುವಂತ ಪರಿಸ್ಥಿತಿ. ಆದ್ರಿಂದ ತಾಲೂಕು ಆಡಳಿತ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಕೂಡಲೇ ಎರಡು ದೇವಸ್ಥಾನ ಭೇಟಿ ಕೊಟ್ಟು, ಮರಬ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಿ, ಈಗ ಯಾಕಂದ್ರೆ 4ನೇ ತಾರೀಕಿಂದ ಜಾತ್ರೆ ಪ್ರಾರಂಭವಾಗಿದೆ. ಆದ್ರಿಂದ ಬರುವಂತ ಭಕ್ತಾದಿಗಳಿಗೆ ಶೌಚಾಲಯ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ದೀಪಗಳ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಒತ್ತಾಯಿಸುತ್ತೇನೆ. ಯಾಕಂದ್ರೆ ಸ್ಥಳೀಯನಾಗಿ ನಾನು ದೇವರಿಗೆ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಅಂದ್ರೆ ನಾಳೆ ಅಧ್ಯಕ್ಷರ ಹೆಂಗೆ, ಉಪಾಧ್ಯಕ್ಷರ ಹೆಂಗೆ, ಈ ಊರು ಹೆಂಗೆ ಅಂತ ಪ್ರಶ್ನೆ ಮಾಡುವಂತ ಉದ್ಭವ ಆಗುತ್ತೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕೂಡಲೇ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಿ ಜಾತ್ರೆ ಒಳಗಡೆ ಲಕ್ಷಾಂತರ ಜನ ಭಕ್ತರು. ಬಡಿ ಸ್ವಲ್ಪ ಟಪ್ ಟಪ್ ನಂಗೆ ಬಡಿ.